ಪೂಜಿತನಾಗಿ ಬೊಂಬಾಳ ದೇವಿಗೆಯಿಂದ ಆವರಾಂತರಕ್ಕೆ ಬಂದು ಮಾಲಿ ಮಾಲ್ಯವಂತ ಸುಮಾರಿ ಇವರಿಂದ ನಿರ್ಮಿತವಾದಂತಹ ಕನಕಲಂಕೆ ವರ್ತಮಾನದಲ್ಲಿ ಬಾಳವಿದ್ದ ಲಂಕೆಯಾಗಿತ್ತು. ಪುನರಪಿ ಇದನ್ನು ಕನಕಲಂಕೆಯನ್ನಾಗಿಸುವಲ್ಲಿ ನನ್ನ ತಾಯಿಯವರ ತ್ಯಾಗ ಎನ್ನುವುದು ಬಹಳ ದೊಡ್ಡದು. ಈ ವಿಚಾರದಲ್ಲಿ ಇಂತ ಅಲ್ಲ, ತನ್ನ ಮಕ್ಕಳ ವಿಚಾರಕ್ಕೋ ತನ್ನ ಗಂಡನ ವಿಚಾರಕ್ಕೋ ತನ್ನ ಮನೆಯ ವಿಚಾರಕ್ಕೋ ಬರ್ತಾರೆ ಅಂತಾದ್ರೆ ಹೆಣ್ಣಾದವಳು ಎಷ್ಟು ತ್ಯಾಗವಯ್ಯ ಆಗುತ್ತಾಳೆ ಎನ್ನುವುದಕ್ಕೆ ನನ್ನ ತಾಯಿಯವರಾದಂತಹ ಕೈಕಸಾದೇವಿಯವರೇ ಜ್ವಲಂತ ಉದಾಹರಣೆ. ಒಂದು ಹೊತ್ತಿಗೆ ಮಾನವನ್ನು ಮುಚ್ಚುವಂತಹ ಸೀರೆಯ ಸೆರಗನ್ನು ಮರಕ್ಕೆ ನೇತು ಹಾಕಿ 3 ಮಕ್ಕಳಾದಂತಹ ನಮ್ಮನ್ನು ಜೋಗಳವನ್ನು ಹಾಡುತ್ತಿದ್ದಂತಹ ವೇಳೆಯಲ್ಲಿ ನಮ್ಮ ಸ್ಥಿತಿಯನ್ನು ಕಂಡು ಮರುಗಿದಂತಹ ನಮ್ಮ ತಾಯಿ ಕಣ್ಣೀರನ್ನು ಸುರಿಸಿದ್ದು. ಆ ಕಣ್ಣೀರು ನನ್ನ ಶಿರಸ್ಸಿಗೆ ಬಿದ್ದ ಕ್ಷಣದಲ್ಲೇ ಎದ್ದು ಕೇಳಿದೆ, ಏನಮ್ಮ ದುಃಖ ಎನ್ನುವ ಹಾಗೆ. ಆಗ ತಾಯಿ ಹೇಳಿದ ಮಾತು, ಮಗನೇ, ನಮ್ಮದಾದಂತಹ ಕನಕಲಂಕೆ ಇಂದು ಬಾಳುವಿದ್ದ ಲಂಕೆಯಾಗಿದೆ, ಪುನರಪಿ ಕನಕಲಂಕೆಯಾಗಿಸಬೇಕು ಏನು ಮಾಡ್ತಿ ಅಂತ. ಅಂದಿಗೆ ಎದ್ದ ರಾವಣ ಇಂದಿನವರೆಗೆ ಮತ್ತೆ ವಿಶ್ರಮಿಸಲೇ ಇಲ್ಲ. ಏರಿದೆ ಏರಿದೆ ಏರಿದೆ, ಎಲ್ಲಿಯವರೆಗೆ ಏರಿದೆ. ಮಾಡಿದ ಸಾಧನೆ, ಏರಿದ ಎತ್ತರ ಮತ್ತೊಬ್ಬನಿಗೆ ಎಣಿಸುವುದಕ್ಕೂ ಸರಳ. ರವತೀತಿ ರಾವಣ, ಸವೇದ ರಾವಣ, ರಾವಣೋ ಲೋಕ ರಾವಣ ಎನ್ನುವಲ್ಲಿವರೆಗೆ ಮುಟ್ಟಿ ಆಯಿತು. ಆದ್ರೆ ನನ್ನದಾದಂತಹ ಕೀರ್ತಿಯ ಸೌಧ ಕುಸಿಯುವುದಕ್ಕೆ ಆರಂಭವಾದದು ಕೇವಲ ಜನಸ್ಥಾನದ ಒಂದು ಪ್ರಕರಣದಿಂದಲಾಗಿ. ತಂಗೆಯಾದಂತಹ ಶೂರ್ಪನಖೆ ಮಾನವರನ್ನು ಕಂಡು ಕೆಣಕುವುದಕ್ಕೆ ಹೋದರು ಅಂತ ಆದ್ರೆ, ಅಲ್ಲ, ನಮ್ಮ ತಂಗೆ ಮಾಡಿದ್ದು ತಪ್ಪೇ. ಇಲ್ಲದಿದ್ರೆ ಸಂಸ್ಕಾರ ಇಲ್ಲದ ಹೆಣ್ಣು ಮಗಳು ಹೌದು, ಸಂಸ್ಕಾರ ಇರುವ ಹೆಣ್ಣು ಮಗಳು ಹೌದು ಅಂತ ಆದ್ರೆ ಪರಪುರುಷನ ಮೇಲೆ ಅತಿಕ್ರಮಣಕ್ಕೆ ಮುಂದಾಗುತ್ತಾಳ. ಅದಕ್ಕೆ ಆತ ತಕ್ಕ ಶಿಕ್ಷೆಯನ್ನೇ ಮಾಡಿದ್ದಾನೆ. ಆದ್ರೆ ಅಲ್ಲಿ ಒಂದು ಪ್ರಶ್ನೆ ಉದ್ಭವಿಸ್ತದೆ, ನನ್ನ ತಂಗಿ ಮಾಡಿದ್ದು ತಪ್ಪಾಗಿರಬಹುದು, ಕೇಳುವುದಕ್ಕೆ ರಾಮನ ಯಾಕೆ? ನಮ್ಮದಾದಂತಹ ರಾಜ್ಯ ವಿಸ್ತಾರ ಎನ್ನುವುದು ಅಯೋಧ್ಯೆಯ ಭಾಗಶಃ ಪೂರ್ತಿಯಾದಂತಹ ಗಡಿ ಪ್ರದೇಶವನ್ನು ವ್ಯಾಪಿಸಿದೆ. ಕೇವಲ ಅಯೋಧ್ಯೆಯನ್ನು ಬಿಟ್ಟಿದ್ದೇವೆ ಎನ್ನುವುದು ಬಿಟ್ಟರೆ ಅದಕ್ಕಿಂತ 17 ತಲೆಮಾರು ಹಿಂದಿನವನಾದಂತಹ ಅನರಣ್ಯಕನಿರುವಾಗಲೇ ನಾವು ಏನು ಎನ್ನುವುದನ್ನು ಸ್ಥಾಪಿಸಿದ್ದೇವೆ. ಅವ ಪ್ರಶ್ನಿಸ್ತಾನೆ ಅಂತ ಆದ್ರೆ ಅವನಿಗೆ ಏನಾದ್ರೂ ಸರಿಯಾದ ದಾರಿ ಸೂಚಿಸಲೇಬೇಕಲ್ಲ. ಆದ್ದರಿಂದಲೇ ಅವನ ಮಡದಿಯಾದಂತಹ ಸೀತೆಯನ್ನು ಸನ್ಯಾಸ ವೇಷದಿಂದ ಅಪಹರಿಸಿದೆ, ತಂದು ಅಶೋಕವನದಲ್ಲಿರಿಸಿದೆ. ಆದರೆ ರಾಮ ಸುಮ್ಮನಿರಲಿಲ್ಲ. ಕಪಿ ಬಳಗವನ್ನು ಕೂಡಿಕೊಂಡಿದ್ದಾನಂತೆ. ಏನೋ ಏನೋ ವರ್ತಮಾನ ಎಲ್ಲ ಬರ್ತಾ ಉಂಟು. ಅದಲ್ಲ, ತಂದಿರಿಸಿದಂತಹ ಸೀತೆಯನ್ನು ನೋಡಿದ ಆ ಕ್ಷಣದಲ್ಲಿ ಮನ್ಮಥನಿಗೆ 5 ಬಾಣಗಳುಂಟಂತೆ. ಅಶೋಕ, ಅರವಿಂದ, ಚೂತ, ನವಮಲ್ಲಿಕ, ನೀಲೋತ್ಪಲ ಎನ್ನುವಂತಹ ಆ 5 ಬಾಣಗಳನ್ನು ಪುಂಖಾನುಪುಂಖವಾಗಿ ನನ್ನ ದೇಹವನ್ನು ಪ್ರಯೋಗಿಸಿದ್ದಾರೆ. ರಾಮನ ಬಾಧೆ ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲದಿದ್ರೆ ಈ ಪ್ರಾಯದಲ್ಲಿ ನನಗೆ ಕಾಮವಾಂಚೆಯ. ಅದಲ್ಲ, ಸುರದ್ರೂಪಿಯಾದಂತಹ ಮಂಡೋದರಿ ನನ್ನ ವಾಮಭಾಗದಲ್ಲಿರುವಾಗಲೂ ಸೀತೆಯನ್ನು ಕಂಡು ಯಾಕೆ ಹೀಗೆ ಮನ ಮೇಯುತ್ತಾ ಇದೆ ಎನ್ನುವ ಹಾಗೆ ಆಲೋಚಿಸಿದಾಗ ಬಹುಶಃ ನನ್ನ ಮನಸ್ಸಿನಲ್ಲಿರುವಂತಹ ದ್ವೇಷಾಗ್ನಿಯೇ ಇದಕ್ಕೆ ಕಾರಣ ಆಗಿರಬಹುದು. ಸರಿ, ಬಗೆ ಬಗೆಯ ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟು ಅವಳನ್ನು ಪಡೆಯುವುದಕ್ಕೆ ಮುಂದಾದೆ ಅಂತ ಆದ್ರೂ ಕೂಡ ಇಷ್ಟರವರೆಗೆ ನನ್ನ ಫಲ ಎಲ್ಲ ನೀರ ಮೇಲೆ ಹೋಮ ಮಾಡಿದ ಹಾಗಾಯ್ತು. ಒಂದು ಪ್ರಯೋಜನಕ್ಕೆ ಬರಲಿಲ್ಲ. ಆದ್ರೆ ಈ ಹೊತ್ತಿಗೆ ಒಂದು ತೀರ್ಮಾನಿಸಿದ್ದೇನೆ. 20 ತೋಳು 10 ತಲೆಯಿಂದ ಪರಿವೇಷ್ಟಿತನಾದಂತಹ ರಾವಣ ಇಂದು ಹಾಗಲ್ಲ, ಶೃಂಗಾರಭರಿತನಾಗಿ ಏಕಾಂಗಿಯಾಗಿ ಹೊರಟಿದ್ದೇನೆ. ವಿದೇಶದಿಂದ ಸದ್ಗರಿಸಲ್ಪಟ್ಟಂತಹ ಗಂಧ ಚಂದನಾದಿಗಳು ಸುಗಂಧ ದ್ರವ್ಯಗಳನ್ನು ಪೂಸಿಕೊಂಡಿದ್ದೇನೆ. ನಾ ಹತ್ತಿರ ಬರುವಾಗಲೇ ಯಾರಿಗೂ ಮೂಗು ಬಿಡ್ಲಿಕ್ಕಾಗುವುದಿಲ್ಲ. ಅಷ್ಟು ವಿದೇಶದಿಂದ ತರಿಸಲ್ಪಟ್ಟಂತಹ ಸುಗಂಧ ದ್ರವ್ಯದ ಗಮಟು. ಒಂದು ರೀತಿಯಲ್ಲಿ ವಾಸನೆಯೂ ಹೌದು, ಒಂದು ರೀತಿಯಲ್ಲಿ ಪರಿಮಳವೂ ಹೌದು. ಆದರೆ ಸೀತೆಯನ್ನು ಒಲಿಸಿಕೊಳ್ಳಬೇಕು ಅಂತ ಆದ್ರೆ
ಅದಕ್ಕೆ ಕೆಲವಾರು ಉಪಾಧಿಗಳನ್ನು ನಾನು ಅನುಸರಿಸಿದ್ದೇನೆ. ಒಬ್ಬನನ್ನು ತಯಾರು ಮಾಡಿ ಇಟ್ಟಿದ್ದೆ, ಯಾವಾಗಲೂ ನನ್ನ ಜೊತೆಯಲ್ಲಿದ್ದ. ಈ ಹೊತ್ತಿಗೆ ಕಾಣಿಸುವುದಿಲ್ಲ. ಅವ ಇಲ್ಲಿ ಅಂತಲ್ಲ, ಎಲ್ಲಿಯೂ ಹಾಗೆ. ಕಾರ್ಯಕ್ರಮ ಪ್ರಾರಂಭ ಆಗುವಲ್ಲಿವರೆಗೆ ಅವನಿಗೆ ಸಮಸ್ಯೆ ಇರುವುದಿಲ್ಲ. ಪ್ರಾರಂಭ ಆಗುವಾಗ ಅವನ ಜನ ಬಿದ್ದು ಹೋಗ್ತಾರೆ. ಹಾಗೆ ಆಯ್ತು. ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ನಿಲ್ಲಿ ನಿಲ್ಲಿ ನಿಲ್ಲಿ, ನನ್ನ ರಾಯರು ಕರೀತಾ ಇದ್ದಾರೆ. ನಿಮ್ಮ ಹತ್ರ ಆಮೇಲೆ ಮಾತಾಡ್ತೇನೆ. ನಿಮ್ಮ ಹತ್ರ ಅಲ್ಲ, ನಾನು ನಮ್ಮ ರಾಯರನ್ನು ಹುಡುಕ್ತೇನೆ. ನೀವು ಸುಮ್ಮನೆ ಕಡಿಬಿಡಿ ಅನ್ಬಿಡಿ. ಎಲ್ಲಿದ್ದೀರಿ? ಸ್ವರ ನಮ್ಮ ರಾಯರ ಹಾಗೆ ಉಂಟು. ಸ್ವರ ನಿನ್ನ ರಾಯರದ್ದು ಹೌದು ಅಂತ ಆದ್ರೆ ನಾನು ನಿನ್ನ ರಾಯನೇ. ಇಲ್ಲ, ನಮ್ಮ ರಾಯರು ಹೀಗೆ ಇಲ್ಲವೇ ಇಲ್ಲ. ಮತ್ತೆ ನಿನ್ನ ರಾಯ ಹೇಗಿದ್ದಾನೆ? ನಮ್ಮ ರಾಯರಿಗೆ 10 ಶಿರ ಉಂಟು. 10 ಶಿರ? ಹೌದು. ಶಿರ ಅಲ್ಲ ಪುಣ್ಯಾತ್ಮ, ಶಿರ. ಬೇಡ, ದೊಡ್ಡ ಶಬ್ದವನ್ನು ಹೊತ್ತಾಕಿ ನಿನ್ನ ಕುಟುಂಬದವರಿಗೆ ಇಲ್ಲಿ ನೀನು ಪಿಂಡ ಬಿಡುವುದು ಬೇಡ. ಅದರ ಬದಲಿಗೆ ತಲೆ ಅಂತ ಹೇಳು. ತಲೆ ಶಿರೆ 10 ತಲೆ. 10 ತಲೆ ಉಂಟು. ಆಮೇಲೆ ಮತ್ತೆ 20 ಕೈ ಉಂಟು. 20 ಕೈ. ಅಂಗವಿಕಲ. ಅಂಗವಿಕಲ ಅಲ್ವಾ? ಹೆಚ್ಚಿದ್ದವನಿಗೆ ಅಂಗವಿಕಲ ಅಂತ ಹೆಸರು ಇಲ್ಲ, ಕಡಿಮೆ ಇದ್ದವನಿಗೆ ಅಂಗವಿಕಲ. ಅದಕ್ಕೆ ಹೇಳಿದ್ದು. 10 ತಲೆ ಉಂಟು, 20 ಕೈ ಉಂಟು. ಕಾಲು 2 ಅಲ್ವಾ? ಸರಿ. ನಾನು ಅರೆ ಹುಚ್ಚರಲ್ಲಿ ತುಂಬಾ ಕಲ್ತವರಲ್ಲಿ ಎಲ್ಲ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಅದಕ್ಕೆ ಆದ್ರೂ ಒಟ್ಟಿಗೆ ಇಟ್ಟುಕೊಂಡಿದ್ದೀರಲ್ಲ, ಅದಕ್ಕೆ ಶರಣು. ಇಟ್ಟುಕೊಳ್ಳದೆ ನನಗೆ ಬೇರೆ ಇಲ್ಲವಾ ನಿನ್ನ ಜಾಗಕ್ಕೆ ಎನ್ನುವ ಕಾರಣಕ್ಕೆ ನಾ ಇಟ್ಟುಕೊಂಡದ್ದು. ಅದು ನಿಮ್ಮ ಪೂರ್ವ ಜನ್ಮದ ಸುಕೃಂಡೆ ಬಂದ ಆ ಸಂಬದ್ಧ ಪ್ರಲಾಪಿ. ಹೌದೇನೋ? 20 ಕೈಗಳಿಂದ 10 ತಲೆಯಿಂದ ಪರಿವೇಷ್ಟಿತರಾದಂತಹ ದಶಕಂಠ ನಾನೇ. ಆದ್ರೆ ಇವತ್ತೆ ನಿಮ್ಮ ಫೋಕಸ್ ನೋಡುವಾಗ ಬೇರೆ ಕಾಣ್ತೀವಿ. ಯಾವುದು ನೋಡುವಾಗ? ಫೋಕಸ್. ಅಯ್ಯೋ, ಪ್ರಕಾಶ ನೋಡುವಾಗ. ಇದು ಊಟದ್ದು ಪೋಷಾಕು. ಪೋಷಾಕು ಪೋಷಾಕು ಈ ರೀತಿಯಾಗಿ ಹುಟ್ಟಿದ್ದೇನೆ. ಯಾಕೆ? ಯಾವತ್ತಿರುವಾಗ ನೀವಿಲ್ಲ. ಇವತ್ತಲ್ಲ, ಸ್ವಲ್ಪ ಗಡ್ಡೆ ಮೀಸೆ ಎಲ್ಲ ಸರಿ ಮಾಡಿದಾಗೆ ಉಂಟು. ಗಡ್ಡ ಮೀಸೆ ತೆಗೆದದ್ದಲ್ಲ, ತೆಗಿಬೇಕು ಅಂತ ತೀರ್ಮಾನಿಸಿದ್ದೇನೆ. ಯಾಕೆ? ಇದು ಕೇವಲ ಸರಿ ತೆಗೆಬೇಕಾಗಿ. ಈಗ ಹೇಗಾಗಿದೆ ನನ್ನ ವೇಷ? ಹೇಗಾಗಿದೆ? ಒಂದೇ ಪ್ರಯೋಗ ಮರೆಯಿದ್ರಿ, ಮರೆತೆ ನಿರಾಶರಾಗಿ ಚೊರೆ ಮಾಡಿದ್ರಿ. ಇನ್ನು ನೀನು ಅದಕ್ಕೆ ಹೋಗ್ಬೇಕಷ್ಟೇ. ಹಾಗಲ್ವಾ? ಮತ್ತೆ ಇಷ್ಟರವರೆಗೆ ವಿಕಾರ ಸ್ವರೂಪಿಯಾಗಿ ಕಂಗೊಳಿಸ್ತಾ ಇದ್ದಂತಹ ನಾನು ಈ ಹೊತ್ತಿಗೆ ಶೃಂಗಾರ ಭರಿತನಾಗಿದ್ದೇನೆ. ಈಗ ಸುಂದರಣ್ಣ. ಸುಂದರಣ್ಣಲ್ಲ, ಸುಂದರ ರಾವಣ. ಸುಂದರ ರಾವಣ ಬೇಡ, ಶೃಂಗಾರ ರಾವಣ. ಸುಂದರ ರಾವಣ ಇದ್ದೀರಿ ನೀವು. ನೋಡ್ಬೇಕು, ಕೇಳ್ಬೇಕು, ಮಾತಾಡ್ಬೇಕು, ನೇತಾಡ್ಬೇಕು. ನಿನ್ನನ್ನು ಬಿಟ್ರೆ ಯಾರದೆಲ್ಲೋ ಮಾತಾಡ್ತಿ ಪುಣ್ಯಾತ್ಮನಿಗೆ. ಬಿಡು, ಅದಲ್ಲ. ನಿನಗೆ ಮೊದಲೇ ಹೇಳಿದವನಿದ್ದೇನೆ. ಹೌದೌದೌದು. ಈ ಹೊತ್ತಿಗೆ ನೋಡಿದೀಯಾ ನನ್ನ ಮಡದಿಯಾದಂತಹ ಮಂಡೋದರಿ ಗಾಢವಾದಂತಹ ನಿದ್ದೆಯಲ್ಲಿದ್ದಾಳೆ. ಅವಳು ನಿದ್ದೆ ಮಾಡಿದಂತಹ ಸಂದರ್ಭವನ್ನು ನೋಡಿ ನಾ ಎದ್ದು ಬಂದಿದ್ದೇನೆ. ಹೌದೌದು. ಯಾಕೆ ಬೇಕಂತ ಹೇಳಿ ನೀವು ಮಲಗಿಸಿದಾಗೆ ಉಂಟು. ಹೌದು, ಕಾರಣ ಉಂಟು. ನೋಡಿದೆಯಲ್ಲ, ಅಶೋಕವನದ ಚಿಂಶುಪಾ ವೃಕ್ಷದ ಕೆಳಗಿರುವಂತಹ ಸೀತೆ, ಆಕೆಯನ್ನು ಕರೆತಂದವ ನಾನಾಗಿದ್ದೇನೆ. ಕರೆತಂದು ಈ ಹೊತ್ತಿಗೆ ಅವಳ ಮನಸ್ಸನ್ನು ಒಲಿಸಿಕೊಡಬೇಕು ಎನ್ನುವಂತಹ ವಾಂಛೆ ನನಗಾಗಿದೆ. ಆದ್ದರಿಂದ ನಿನ್ನಲ್ಲಿ ಹೇಳಿದ್ದೇನೆ, ಕೆಲವೆಲ್ಲ ವ್ಯವಸ್ಥೆ ಎಲ್ಲ ಮಾಡಬೇಕು. ಹೌದು, ಅವಳ ಮನಸ್ಸನ್ನು ಒಲಿಸುವ ಬಗ್ಗೆ ನೀ ಏನಾದ್ರೂ ಪ್ರಯತ್ನ ಮಾಡಬೇಕು ಎನ್ನುವ ಹಾಗೆ ಏನಾದ್ರೂ ಆ ಬಗ್ಗೆ ಆಲೋಚನೆ ಮಾಡಿದ್ಯಾ? ನೀವು ಹೇಳಿದಾಗೆ ಚೂ ತಪ್ಪದೆ. ಅಯ್ಯೋ, ಅದನ್ನು ಬಿಡಿಸಿ ಹೇಳಬೇಡ ಪುಣ್ಯಾತ್ಮ. ಚಾಚು ಅಂತ ಸಾಕು. ಚಾಚು ತಪ್ಪದೆ ಆ ಕುರಿತು ನಾನು ವ್ಯವಸ್ಥೆ ಮಾಡಿದ್ದೇನೆ. ಮಾಡಿದ್ಯಾ? ಅನುಕೂಲ ನಾರಿಯರು ತಯಾರಾಗಿದ್ದಾರೆ. ಅನುಕೂಲ ನಾರಿಯರು? ಹೌದು. ಅನುಕೂಲ ನಾರಿಯರು ಅಂತ ಹೇಳಿದ್ರೆ ಯಾರಿಗೆ ಅನುಕೂಲ? ನನಗ ನಿನಗ? ಈಗ ನನಗೆ ಅನುಕೂಲವ, ನಿಮಗೆ ಅನಾನುಕೂಲವೋ ಗೊತ್ತಿಲ್ಲ. ಅಲ್ಲ, ಮೊದಲು ಕರಿ, ಕರ್ದ ಮೇಲೆ ಮಾತಾಡಿಸುವ, ಮಾತಾಡಿದ ಮೇಲೆ ನನಗ ನಿನಗ ಅಂತ ನಿಶ್ಚಯ ಮಾಡುವ. ಓ ಪಿಪಿಲಿಕ ಸುಂದರಿ, ಪಿಪಿಲಿಕ ಸುಂದರಿ ಬಂದಿದ್ದೇನೆ. ನಿನ್ನನ್ನು 3 ಸಲ ಕರೀಲಿಲ್ಲ, ಒಂದೇ ಸಲ ಕರ್ತದ್ದು. ಆದ್ರೂ ನಾನು ಹೇಳುವ ಕ್ರಮ ನಿಮಗೆ ಗೊತ್ತುಂಟಲ್ಲ, ಹೇಗೆ ಅಲ್ವಾ ನಾನು ಹೇಳುವುದು? ಹೌದೌದು. ಈಗ ಕರೆಸಿದ್ದು ಯಾಕೆಂದ್ರೆ ಗೊತ್ತುಂಟಲ್ಲ, 30 ದಿನಗಳಿಂದ ಹೇಳಿಕೊಡ್ತಾ ಇದ್ದೀರಿ, ಆ ಪ್ರಕಾರ ತಯಾರಾಗಿದ್ದೇವೆ. ಈಗ ಅಣಿಯಾಗಿದಲ್ಲ,
ಏನಾಗಿತ್ತು? ಅಣಿಯಾಗಿದ್ದಲ್ಲ ಅಣಿ ಆಗಿದೆ, ಅಣಿ ಆಗಿದೆ. ಇನ್ನು ಹಾಗಾದ್ರೆ ಯಾವುದಕ್ಕೆ ಅಣಿಯಾದದ್ದು? ತಯಾರು ಎಲ್ಲಾ ಪದಾರ್ಥಗಳನ್ನು ಪರಿಕರಗಳನ್ನು ಸಿದ್ಧಪಡಿಸಿದ್ದೀರಾ? ಹೌದು. ಮೊದಲೇ ಹೇಳಿದ್ದೇನೆ, ಹಾ, ಬೇಕಾದಂತಹ ಪಟ್ಟೆಯ ಸೀರೆಗಳು, ಸರಕು ಸರಂಜಾಮು, ಸಾಮಾನು ಸರಂಜಾಮುಗಳು ಹಾ, ಮಾತ್ರ ಅಲ್ಲ, ಹಾ, ಕನ್ನಡಿ, ಕಂದಡಿ ಬೇಕು, ಬೇರಿ, ಹಾ, ನಗಾರಿ, ಜಾಗಟೆ, ಬೊಂಬಾಳ ಜೀವಿಗೆ, ಬೊಂಬೈ ಜೇರಿಗೆ ಉಂಟು. ಅಯ್ಯೋ, ಬೊಂಬಾಳ ಜೀವಿಗೆ ಹಾ, ಇದೆಲ್ಲರ ಪರಿವೇಷ್ಟಿತರಾಗಿ ಹಾ, ಮಧ್ಯರಾತ್ರಿಯ ಹೊತ್ತಿಗೆ ಹಾ, ನಾವೆಲ್ಲವರು ಅಶೋಕವನದೆಡೆಗೆ ಹೋಗಬೇಕು. ಹೌದು. ಹೋಗುವಾಗ ಬಾಯಲ್ಲಿ ಹಾ, ನನ್ನ ಬಗ್ಗೆ ಜಯಘೋಷವನ್ನು ಹಾಕುತ್ತಾ ಹೋಗ್ಬೇಕು. ಹೌದು. ಹೌದಲ್ಲ? ಹೌದು. ಅಷ್ಟು ಸಾಧ್ಯ ಆದಿತ್ತಲ್ಲ ಇವರಿಗೆ? ಅಷ್ಟು ಮಾಡುತ್ತಾರೆ ಅಂತ ಹೇಳಿ ಒಂದು ಧೈರ್ಯ ಉಂಟು. ಹಾಗಾದ್ರೆ ಇಲ್ಲಿಂದ ಪ್ರಾರಂಭಿಸಿ. ರಾಮಣೇಶ್ವರ ಮಹಾಪ್ರಭುಗಳಿಗೆ ಜಯವಾಗಲಿ. ಒಂದು ಪ್ರಭು ಪುಣ್ಯಾತ್ಮ. ಪ್ರಭುವೇ, ಹಾ? ಪ್ರಭುವೇ, ಓಹೋ, ಯಾರೋ ಇದ್ದಾರೆ ನಿನ್ನ ಸಂಬಂಧಿಕರು. ಪ್ರಭುವೇ, ಪ್ರಭುವೇ, ರಾಮಣೇಶ್ವರ ಮಹಾಪ್ರಭುಗಳಿಗೆ ಜಯವಾಗಲಿ. ಅಲ್ಲ, ಜಯವಾಗಲಿ. ಜಯವಾಗಲಿ. ರಾಮಣೇಶ್ವರ ಮಹಾಪ್ರಭುಗಳಿಗೆ ಜಯವಾಗಲಿ. ಬಾರಿಸಿ. ಏ ಲೋಕ, ಓ, ಬಂದು ಸೇರಿದ್ದು ಹಾ, ಎಲ್ಲಿಗೆ ಗೊತ್ತಾಯ್ತಾ? ಅಶೋಕವನ್ನೇ. ಅಶೋಕವನ ಹೌದು, ನೋಡಿದ್ಯಾ? ನೋಡಿದೆ. ದೂರದಲ್ಲಿ ದೂರದಲ್ಲಿ. ಶಿಂಶುಪ ವೃಕ್ಷದ ಕೆಳಗಡೆ ಹೌದೌದು. ನೆಲ ನೋಟಕಳಾಗಿ ಹಾ, ಶಿರವನ್ನು ತಗ್ಗಿಸಿ ಸೀತೆ ಕುಳಿತಿದ್ದಾಳೆ. ಹೌದೌದು. ಇವರೆಲ್ಲ ತನ್ನಂತಹ ಆಭರಣಗಳನ್ನು ಹ್ಮ್. ಅವಳ ಮುಂದೆ ಇರಿಸುವುದಕ್ಕೆ ಹೇಳೋ. ಹಾ. ಈಗ ತಂದದೆಲ್ಲ ಉಂಟಲ್ಲ, ಎಲ್ಲ ವಸ್ತುಗಳನ್ನು ತಂದಿದ್ದೇನೆ. ಕೊಂಡೆಗೆಲ್ಲಿ ಒಪ್ಪಿಸುವುದು. ಒಪ್ಪಿಸುವ ಮೊದಲು ಅವಳ ಹತ್ರ ಮಾತಾಡ್ಬೇಕಲ್ಲ. ಹೌದು, ಅಲ್ಲಿ ಇಟ್ಟ ಮೇಲೆ ಮಾತಾಡ್ಬೇಕು. ಆಯ್ತು, ಅಲ್ಲಿ ಎದುರು ಇಡ್ತೇನೆ. ಅಯ್ಯೋ, ನಂಗೆ ಇಡ್ಲಿಕ್ಕೆ ಅವರ ಕಾಲಪುಟದಲ್ಲಿ ಇಡ್ಲಿಕ್ಕೆ ಹೇಳಿದ್ದಲ್ಲ, ಸೀತೆಯ ಕಾಲಪುಟದಲ್ಲಿ. ಆಯ್ತು ಆಯ್ತು, ಸ್ವಲ್ಪ ಸರಿಸಿದ್ದೇನೆ. ಹಾ, ಸರಿ, ಹಾ, ಸಾಕಾಗುವುದಿಲ್ಲ. ಹಾ, ನನ್ನ ಮಧ್ಯೆ ಹಾ, ಅವಳು ಮನ ಒಲಿಯುವಂತೆ ಹಾ. ಮನ ಪರಿವರ್ತನೆಗೊಳಿಸುವ ಮಾತುಗಳನ್ನೆಲ್ಲ ಕಲಿಸಿದ್ಯಲ್ಲ. ಎಲ್ಲ ಕಲಿಸಿಕೊಟ್ಟಿದ್ದೇನೆ. ಹಾ, ಎಷ್ಟು ಪ್ರಕಟಣೆ ಆಗ್ತದೆ, ಎಷ್ಟು ಪ್ರಕಟ ಆಗ್ತದೆ ಅಂತ ಇನ್ನು ನೋಡ್ಬೇಕು. ನೋಡುವ. ಹಾ, ಓಯ್ ಪಿಪ್ಲಿ, ಈಗ ಹಾ. ಹೊಲಿಯಬೇಕಲ್ಲ. ಎಂತದು ನೀನು ಗೋಣಿಲಿಕ್ಕೆ ಬಂದದ್ದು. ಹೊಲಿಲಿಕ್ಕೆ ಇವಳಿಗೆ ಸಾಧ್ಯ ಆದೀತ? ಒಲಿಸಬೇಕು, ಅದೇ ಅದೇ ಅದೇ, ಹೊಲಿಯಬೇಕು. ಒಲಿಯಬೇಕು. ಹಾ. ಒಲಿಯಬೇಕು ಅಂತ ಆದ್ರೆ ಈಗ ಪ್ರಾರಂಭ ಮಾಡಿ. ಇನ್ಸೂರು ಮಾಡ್ಲಿಯಾ? ಅಂತ ಸಂದರ್ಭ ಬಂದಿದೆ ಈಗ. ಅಲ್ಲಿ ಈಗ ಸಂದರ್ಭ ಬಂದಿಲ್ಲ. ಇನ್ನು ಶುರು ಮಾಡ್ಲಿ. ಹಾ, ಇನ್ನು ಶುರು ಮಾಡು. ಹಾ, ಹೌದು. ಇನ್ನು ಶುರು ಪ್ರಾರಂಭ ಮಾಡಿ. ಆಯ್ತು. ಹಾ. ದಾನವೇಂದ್ರನ ಕೂಡಲಿನ್ನೇನು ಸಂದೇಹ ದಾನವೇಂದ್ರನ ಕೂಡಲಿನ್ನೇನು ಸಂದೇಹ ಕಣ್ಣಿಗೆ ಕಾಡಿಗೆ ಇಟ್ಟು ದಾನವೇಂದ್ರನ ಕೂಡ ಇನ್ನೇನು ಆ
ಬರ್ತದ್ದು? ಅವಳನ್ನು ಕರೀಲಿಕ್ಕೆ ಜಾನು ಅಂತ ಹೇಳುದು. ಜಾನಿ ಅಂತಲೂ ಹೇಳ್ತೇನೆ. ಅಯ್ಯೋ ನಿನ್ನ ಬಾಯಲ್ಲಿ ಏನೆಲ್ಲ ಬರ್ತದೆ. ಜಾನು ಅಲ್ಲ ಜಾನಿಯೂ ಅಲ್ಲ, ಜಾನಕಿ ಕೀ ಕೀ ನೆನಪಿಟ್ಟಿಗೋ. ಕೀ ನೆನಪಿಡ್ಬೇಕು. ಸ್ವರ ಸಾಚ ಸಾಕು, ಬಿದ್ದು ಹೋಗುದು. ಸ್ವರ ಸಾಕ. ಸ್ವರ ಸಾಕು, ಇನ್ನು ಕರ್ಕಶ ಮಾಡಬೇಡ, ಇನ್ನು ಸೀತೆ ಓಡಿ ಹೋಗ್ಬೋದು. ಓ ಅಮ್ಮ ಸೀತಮ್ಮ. ಶೀತಮ್ಮ ಅಲ್ಲ ಸೀತಮ್ಮ. ಓ ಅಮ್ಮ ಸೀತಮ್ಮ. ಹಾ ನೋಡು ನೋಡು ನೋಡು, ನೋಡು, ನಮ್ಮ ಮೋನು ಭಾವನವರು ಬಂದಿದ್ದಾರೆ. ಮಹಾನುಭಾವ ಅಲ್ಲ ಮಹಾನುಭಾವ. ಆ ಮಹಾನುಭಾವನವರು ಬಂದಿದ್ದಾರೆ. ಹಾ. ಓ ಸೀತಮ್ಮ, ಸೀನಪ್ಪಣ್ಣನ ರಿಕ್ಷಾದಲ್ಲಿರುವಂತಹ ಸಿದ್ದಗಟ್ಟೆಯಲ್ಲಿ ಕುಳಿತು ನೀನೇನು ಮಾಡುವೆಯಮ್ಮ? ಸೀನಪ್ಪಣ್ಣ ನಿನ್ನ ಮಾವನ. ಇದು ಈಗ ಅಯ್ಯೋ ಈ ಮರಕ್ಕೆ ಸೀನಪ್ಪಣ್ಣ ರಿಕ್ಷಾದಡಿ. ಅದು ಕೂಡ ರಿಕ್ಷಾ ಅಲ್ವಾ? ವೃಕ್ಷವನ್ನು ರಿಕ್ಷಾ ಮಾಡಿ ರಿಕ್ಷಾ, ನೀವು ವೃಕ್ಷ ಆ, ಇರ್ಲಿ, ಇರ್ಲಿ. ಅದು ರಿಕ್ಷಾ. ಅದರ ಅಡಿಯಲ್ಲಿರುವಂತಹ ಸಿದ್ದಗಟ್ಟೆಯಲ್ಲಿ ಅಡಿಯಲ್ಲಿ ನೀ ಅಡಿಗೆ ಬಿದ್ದು ಕೆಳಗೆ ಇರುವಂತಹ ಅಪ್ಪ ಹೇಳಿದ್ರೆ ಸಿದ್ದಗಟ್ಟೆಯಲ್ಲಿ ಕುಳಿತು ನೀನು ರಾಮ ರಾಮ ಅಂತ ಏನು ಮಾಡುತ್ತಿರುವೆಯಮ್ಮ? ನಿನಗೆ ಸಿದ್ಧಗಟ್ಟೆ ಆಗ್ಬೇಕು, ರಾಮನ ಗಟ್ಟೆ ಆಗುದಿಲ್ಲ. ಹಾಗೆ ಅಲ್ಲ, ಅದು ಹಾ, ಸಿದ್ಧವಾಗಿ ಹಾ. ಸಿದ್ಧಪಡಿಸಿ ಇರುವಂತಹ ಈ ಕಟ್ಟೆಯೇ ಸಿದ್ಧಗಟ್ಟೆ. ರಾಮ ಪುಣ್ಯಕ್ಕೆ ನೀನು ನೆಲ್ಲಿ ಮರ ಅಂತ ಹೇಳಿ. ಅಲ್ಲ ಹಾ, ಎಲ್ಲಿ ಮಾತು ಸಿದ್ಧಗಟ್ಟೆ. ಹಾ. ಓ ಅಮ್ಮ ಸೀತಮ್ಮ, ಹ್ಮ್. ಚೌತಿದ ದೋಸೆ ಭಾವಂತಲ್ಲುವನ ಅಯ್ಯೋ ಬಿದಿರು ಭಾವನಿರುವಂತಹ ಅಯ್ಯೋ ಚೌತಿ ದೋಸೆ ಅಲ್ಲ ಅದು, ಚತುರ್ದಶ ಭುವನ ಬರಲಾಮ. ಇರ್ಲಿ ಇರ್ಲಿ, ಹಾಗೆ ಹಾಗೆ ಹಾಗೆ. ರೇವಣ್ಣ ಗಾವುದ. ಅಯ್ಯೋ ರೇವಣ್ಣ ಗೌಡ್ರೆ ಅಂತ ಅವರು ಲಿಮಿಟ್ ಕೊಂಡಿದ್ದಾರೆ. ಅಲ್ಲ 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 ಅಲ್ಲ, ರೇವಣ್ಣ ಗೌಡ ದೂರದಲ್ಲಿ ಕುಳಿತಿದ್ದಾರೆ. ರಾವಣರು ಗಾವುಡ ದೂರದ. ಹಾಗೆ ಹಾಗೆ ಹಾಗೆ. ಓ ಅಮ್ಮ ಸೀತಮ್ಮ, ಹ್ಮ್. ನಮ್ಮ ರಾವಣ ಮಹಾಪ್ರಭುಗಳು, ಎಂತದ್ದು? ನಮ್ಮ ರಾವಣ ಮಹಾಪ್ರಭುಗಳು, ರಾವಣ ಮಹಾಪ್ರಭುಗಳು ಪ್ರಭುಗಳು ಆ, ಏನೆಲ್ಲ ಮಾಡಿದ್ದಾರೆ. ಇವತ್ತು ಆ, ನಿನ್ನನ್ನು ಆ, ಕೂಡ್ಲಿಕ್ಕಾಗಿ ಇಲ್ಲಿ ಬಂದಿದ್ದಾರೆ. ಆ, ಆ, ಆ. ಬರ್ತಾರೆ. ನೀನು ಕೇವಲ ರಾಮ 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 ಅಂತ ಹೇಳುತ್ತೀನಿ, ಅದರ ಬದಲು ಹ್ಮ್. ನಮ್ಮ ರೇವಣ್ಣ ಪ್ರಭುಗಳನ್ನು ನೀನು ಕೂಡಬೇಕಮ್ಮ. ಅಯ್ಯಪ್ಪೋ, ರಾವಣ ರಾವಣ. ಎಲ್ಲಿ ಹ್ಮ್. ಅವರ ಒಂದೊಂದು ಸಾಧನೆಗಳನ್ನು ನಾನು ಮೊದಲಾಗಿ ನಿನ್ನಲ್ಲಿ ಹೇಳ್ತೇನೆ, ಕೇಳಮ್ಮ. ಪಟ್ಟಿ ಮಾಡಿದ್ಯಲ್ಲ? ಮಾಡಿದ್ದೇನೆ. ಹೇಳು ಒಂದೊಂದು. ಒಂದೊಂದೇ ಹೇಳುವುದಕ್ಕೆ ಈ ಪ್ರೇತಾಯುಗದಲ್ಲಿ ತ್ರೇತಾಯುಗ, ತ್ರೇತ ನಿನ್ನ ಅಜ್ಜ. ತ್ರೇತಾಯುಗ. ಇರಲಿ ಇರಲಿ, ತ್ರೇತಾಯುಗಕ್ಕಿಂತಲೂ ಮೊದಲು ಕೃತಾಯುಗದಲ್ಲಿ ಕೃತಯುಗ. ಕೃತಯುಗ ಎನ್ನುವುದನ್ನು ಎಲ್ಲಿಗೆಲ್ಲ ಹೊತ್ತು ಹಾಕ್ತಾಳೆ ಇವಳು ಅಂತ ಗೊತ್ತಾಗುವುದಿಲ್ಲ. ನನಗೀಗ ಆಗ್ತಾ ಉಂಟು. ನಿನ್ನ ಒಂದು ಕಲ್ಪನೆಯಲ್ಲಿ ನೀನು ಒಂದೊಂದು ತಯಾರು ಮಾಡ್ತಿ ಪುಣ್ಯಾತ್ಮ. ನಾನೀಗ ಕಲ್ಪನೆ ಗುಂಡಿಗೆ ಬಿದ್ದ ಆಗಿದೆ. ನೀನು ಕಲಿಸಿದ ಸಾಹಿತ್ಯ ಉಂಟಲ್ಲ, ನನ್ನ ನೀರಿಲ್ಲದ ಸಾಹಿತ್ಯ. ಇಲ್ಲ, ನಿನ್ನ ಸಾಹಿತ್ಯಕ್ಕೆ ನನ್ನನ್ನು ಸಾಯಿಸ್ತೀಯ. ಇವರ ಸಾಧನೆ ಹೇಳುತ್ತೇನೆ. ಹ. ಕೃತಾಯುಗದಲ್ಲಿ ವನಸ್ಪತಿ ರಾಜ್ಯದಲ್ಲಿ ವನಸ್ಪತಿ ಅಲ್ಲ, ಕುರಿತಾರಾಯ ಅರ್ಜುನ, ಕೃತವೀರ್ಯ ಅರ್ಜುನ ಮಗ ಕಾರ್ತವೀರ್ಯ. ಅದೇ ಹ. ಮಾಹಿಷ್ಪತಿಯಲ್ಲಿ ಅದೇ ಅದೇ. ಐಹಯ ವಂಶಸ್ಥನಾದಂತಹ ಕೃತವೀರ್ಯ ರಾಕವತಿ ಸಂಭೂತ ಸಹಸ್ರ ವೀರ್ಯಾರ್ಜುನ. ಸಾಕು, ನೀನು ದೊಡ್ಡ ಶಬ್ದ ಹೊತ್ತಾಗಿ ನಮ್ಮಲ್ಲಿ ತೆಗಿಬೇಡ. ಅವರೊಡನೆ ಯುದ್ಧ ಮಾಡಿ ಹ. ಸೋತು ಬಂದಿದ್ದಾರೆ. ಸೋತದಲ್ಲ ಇಲ್ಲಿ ಅದೇ ತೆಗಿಲಿಕ್ಕಿಲ್ಲ ಇಲ್ಲಿ. ಸೋತದ್ದು ಹೇಳಲಿಕ್ಕಿಲ್ವಾ? ಸೋತದಲ್ಲಿಕ್ಕಿಲ್ಲ. ಇರು. ಅಲ್ಲಿನ ನಂತರ ಮತ್ತೆ ಈ ಪ್ರೇತಾಯುಗದಲ್ಲಿ ತ್ರೇತಾಯುಗದಲ್ಲಿ ಕಿಸೆಗಂಡು ವಲ್ಲಿಯೊಡನೆ ಯುದ್ಧ ಮಾಡಿ. ಅಯ್ಯೋ ಕಿಸೆ ಕಂಡು ವಲ್ಲಿ ಅಲ್ಲ, ಕಿಷ್ಕಿಂದೆಯ ವಾಲಿ. ವಲ್ಲಿ ಯಾರು ನಿನ್ನ ಸಂಬಂಧ? ಎಳಿಬೇಕು ಎಳಿಬೇಕು. ವಲ್ಲಿಯನ್ನು ಎಳಿ ಎಳಿ ವಾಲಿ. ಅವರಲ್ಲಿ ಬೆಟ್ಟು ತಿಂದು ಬಂದಿದ್ದಾರಮ್ಮ. ಮತ್ತೆ ಪೆಟ್ಟು ತಿಂದ ವಿಷಯ ನನ್ನ ಮರ್ಯಾದೆ ತೆಗಿಲಿಕ್ಕೆ ಮಾಡಿದ್ದ. ಅವರು ಪೆಟ್ಟು ತಿನ್ನದ ಹೇಳಿ ನನ್ನಕ್ಕೆ ಪೆಟ್ಟು ತಿನ್ನಿಸ್ತೀಯ ಅಂತ ಹೇಳಿ. ಅಮ್ಮ ಸೀತಮ್ಮ, ಹ. ಅಷ್ಟು ಮಾತ್ರ ಅಲ್ಲ, ಹ. ಎಷ್ಟು ಮಾತ್ರ ಅಲ್ಲ, ಅವರ ಸುಪುತ್ರ ಹ. ಅವರಲ್ಲಿ ಇವರು ವಾಲಿಬಾಲವನ್ನು ಆಡಿದ್ದಾರಮ್ಮ. ಅಯ್ಯೋ ವಾಲಿಬಾಲ್ ಅಲ್ಲ.
ಹಾ, ವಾಲಿಯ ಹಾ, ಹಾ. ಅದೇ ಅಂಗಡನಲ್ಲಿ ಇವರು ಆಟ ಆಡಿದ್ದಾರಮ್ಮ. ಓ ಅಮ್ಮ ಸೀತಮ್ಮ, ಇವರನ್ನೊಮ್ಮೆ ನೋಡು. ಇತ್ತ ಪುತ್ತಲೆ ಸತ್ಯಕ್ಕೂ ನನ್ಗೀಗ ಆತ್ಮಹತ್ಯೆ ಮಾಡುವಂತ ಅಲ್ಲ, ನೀನು ಆತ್ಮಹತ್ಯೆ ಮಾಡಿಕೊ, ಆದ್ರೆ ಅವಳು ಹೇಳಿದ್ದೇನು ಅಂತ ನನಗೆ ಬೇಕಾಗ್ತದೆ. ಯಾಕಂದ್ರೆ ನನ್ನ ಬಗ್ಗೆ ಹೇಳೋದಲ್ವಾ ಪುಣ್ಯಾತ್ಮ. ನಾಲಿಗೆ ಇದು ದೋಸೆ ಕೌಚಿ ಹಾಕಿದಾಗ ಇವಳು ನಾಲಿಗೆ ಕೌಚಿ ಹಾಕಿ ಕಲೆ ಕಲೆ ಇತ್ತ ಪುತ್ತಲೆ 20 ತಲೆ ಪುಣ್ಯಾತ್ಮ, 20 ಅಲ್ಲ. ಅಯ್ಯೋ. ಹಕ್ಕುತ್ತೈ. ಕೈಯಲ್ಲ ತಲೆ 20 ಕೈ. ಹಾ, ಸರಿ ಮಾಡಿ ಇತ್ತ ಮುಂದೆ ಆಯ್ತು. ಎಲ್ಲ ನಾನು ಸರಿ ಮಾಡಿದ್ರೆ ಮತ್ತೆ ನೀನು ಅಮ್ಮ ಸೀತಮ್ಮ, ಹಂಸದೂರ ಕಂದಪ್ಪದಲ್ಲಿ ತಪ್ಪಲ್ಲ ನೀಯಪ್ಪ ಹಂಸ ತುಳ್ಲಿಕ್ಕೆ ಹಾ, ಇವರು ತನ್ನ 20 ತೋಳುಗಳಿಂದ ನಿನ್ನನ್ನು ಎತ್ತಿ ಎತ್ತಿ ಹಂಸದೂರ ಕಂದಪ್ಪದಲ್ಲಿಟ್ಟು ಆಡಿಸುವರಮ್ಮ. ನೀನು ಎಣ್ಣೆಗೆ ಹಾಕಿ ಏನೆಲ್ಲ ಮಾಡ್ತೀನಿ. ಓ ಅಮ್ಮ ಸೀತಮ್ಮ, ಅಷ್ಟು ಮಾತ್ರವಲ್ಲ, ಇವರು ಪಾಟಾಳಿ ಲೋಕಕ್ಕೂ ಹೋಗಿ ಬಂದಿದ್ದಾರಮ್ಮ. ಪಾಠಾಳಿಯ ನಿನ್ನ ಬದಿ ಮೇಲೆ ಆ ಎಣ್ಣೆ ತೆಗೆಯುವವರ ವಿಷಯ ಎಲ್ಲ ಯಾಕೆ ಪುಣ್ಯ? ಪಾತಾಳ ಲೋಕ. ಅಲ್ಲಿಗೆ ಹೋಗಿ ಬಂದಿದ್ದಾರೆ. ಅಷ್ಟು ಮಾತ್ರವೇ, ಭೂಲೋಕದಲ್ಲಿ ನಾಯಿಮರಿಗಳೊಂದಿಗೆ ಇವರು ಆಟವಾಡಿದ್ದಾರಮ್ಮ. ಅವರಿಗೆ ಇಲ್ಲಿ ಮನೆಯಲ್ಲಿ ಬೇರೆ ಜನ ಮಾತಾಡಿದ್ದೆ ನಾಯಿ ಬರೀತಿದ್ದಾರೆ. ಅಲ್ಲ, ಭೂಲೋಕದಲ್ಲಿರುವ ನಾರಿಮಣಿಗಳಲ್ಲಿ ನಾರೀಮಣಿಯರು. ಓ ಸೀತಮ್ಮ, ಇವರು ಹಲವು ಬಾರಿ ಸ್ವರ್ಗಸ್ಥರಾಗಿದ್ದಾರಮ್ಮ. ಆಯ್ತಲ್ವಾ? ಜೀವದಲ್ಲಿ ಇದ್ದರೆ ಮಾರಾಯ್ತು. ಅಲ್ಲ, ಸ್ವರ್ಗಲೋಕಕ್ಕೆ ಸ್ವರ್ಗಲೋಕಕ್ಕೆ ಹೋಗಿದ್ದಾರೆ, ಸ್ವರ್ಗಸ್ಥರಾದದ್ದಲ್ಲ. ಸ್ವರ್ಗಲೋಕಕ್ಕೆ ಹೋಗಿದ್ದಾರಮ್ಮ. ಸ್ವರ್ಗಲೋಕಕ್ಕೆ ವಿಜಯಿಂಗೈದಿದ್ದಾರೆ. ವಿಜಯಿಗೆ ಹೋದದ್ದು. ವಿಜಯ ಅಲ್ಲ, ವಿಜಯಿಂಗೈದದ್ದು. ವಿಜಯ ಇಂದ್ರಜಿನ ಸಹಾಯದಿಂದ ಇಂದ್ರನನ್ನೇ ಸೋಲಿಸಿ ಅಲ್ಲಿರುವಂತಹ ದಂಬೆ, ಮೇನಕೆ, ರಂಬೆ. ಹೀಗೆ ಮೇನಕ್ಕೆ ಬೇಗ ಸರಿ ಬರ್ತದಲ್ಲ, ಬೇರೆಲ್ಲ ಬೇರೆ ಬೇರೆ ಐತೆ. ಮೀನಕ್ಕ, ಮೀನಕ್ಕ, ಊದುಬತ್ತಿ, ಊರ್ವಶಿ, ಹಿಟಾಚಿ, ಕೃತಾಚಿ, ಆಂಬುಲೆನ್ಸ್, ಅಲಂಬೂಸೆ, ತೆಂಗಿ ಬತ್ತಲಿ, ಕುಂಜಿ ಕಸ್ತಲಿ, ಪುಂಜಿ ಕಸ್ತಲೆ, ಇವರೆಲ್ಲರೂ ಇವರನ್ನು ಕುಡಿದ್ದಾರಮ್ಮ. ಅಷ್ಟು ಮಾತ್ರವಲ್ಲ, ಇವರ ಪತ್ನಿಯಾದಂತಹ ಉಂಡೆ ಮಾಧುರಿ, ಮಂಡೋದರಿ, ಉಂಡೆ ಮಾಧುರಿ ಅಲ್ಲ, ಮಂಡೋದರಿ. ಮಂಡೋದರಿ ಅವರು ಕೂಡ ನಿನಗೆ ಅಕ್ಕನಾಗುವರಮ್ಮ. ಓ ಸೀತಮ್ಮ, ಈ ನಮ್ಮ ರೇವಣ್ಣ ಪ್ರಭುಗಳು ರಾವಣ ಮಹಾಪ್ರಭುಗಳು ವರುಣನನ್ನು ನೀರು ತರಲಿಕ್ಕೂ, ಅಗ್ನಿಯನ್ನು ಅಡಿಗೆ ಮಾಡಲಿಕ್ಕೆ, ಬೆಂಕಿ ಮಾಡಲಿಕ್ಕೂ, ವಾಯು ನಿನಗೆ ವಾಯು ನಿಧಾನಕ್ಕೆ ಬರ, ವಾಯು ಹಿಂದಿನಿಂದ ಬಿಡಲಿಕ್ಕೂ, ವಾಯುವನ್ನು ಹಿಂದಿಕ್ಕಲಿಕ್ಕೂ ಬ್ರಹ್ಮನನ್ನು ಪಂಚಾಂಗ ಬರಲಿಕ್ಕೂ ಇವರು ನೇಮಿಸಿದ್ದಾರಮ್ಮ. ಓ ಅಮ್ಮ, ಇವರ ಬಗ್ಗೆ 14 ಲೋಕಗಳಲ್ಲೂ ಓ ಕೋಟಿಯೇ ಅಖಿಲಾಂಡ ಕೋಟಿ ಗೋರ್ಮಂಡ್ಯ ನಾಯಕ ಎಂದು ಹೊಗಳುತ್ತಾರಮ್ಮ. ನಿನ್ನ ಪಿಜ್ಜ ಅಖಿಲಾಂಡ ಕೋಟೆಯಲ್ಲಿ ಅಖಿಲಾಂಡ ಕೋಟೆ ಹಾಗೆ ಚಂದ್ರಕಾಂಡ ನಾಯಕ ಅಲ್ಲ, ಬ್ರಹ್ಮಾಂಡ ನಾಯಕ. ಸೀತಮ್ಮ, ಇವರ ಬೀಜಾನುಭಾವು ದೇಹವನ್ನು ನೋಡಮ್ಮ. ಆಜಾನುಭಾವ, ಅಂಗ ಸೌಷ್ಠವು, ಅಂಗ ಸೌಷ್ಠವ, ಅದೇ ಸೌಷ್ಠವು. ಅವರನ್ನು ಅಂಗ ಸೌಷ್ಠವನ್ನು ನೋಡಿ ಆದರೂ ಕೂಡಮ್ಮ. ಓ ಸೀತಮ್ಮ, ಇವರು ಮಾನವತ್ವಕ್ಕಿಂತ ಮೇಲೇರಿದ್ದಾರೆ, ಮಾನವಾತೀತರು. ಅಂದ್ರೆ ಕೆಳಗಿಲ್ಲ, ಕೆಳಗೂ ಅಲ್ಲ ಮೇಲೂ ಅಲ್ಲ ಅಂತೇಳಿ. ಅಲ್ಲಿ ದೈವತ್ವಕ್ಕೂ ಮುಟ್ಟಲಿಲ್ಲ, ಇಲ್ಲಿ ಮಾನವತ್ವದಿಂದ ಮೇಲೇರಿದ್ದಾರೆ. ಅಂದ್ರೆ ಇವ್ರಿಗೆ ಕುಟುಂಬದವರು ಪಿಂಡ ಬಿಡ್ಲಿಕ್ಕೆ ಬಾಕಿ ಉಂಟು ಹೇಳುದ ನೀವು. ಮಧ್ಯದಲ್ಲಿ ಸಂಕುತ್ರಿ ಇದ್ದಾನಲ್ಲ, ಶಂಕುತ್ರಿ ಅಲ್ಲ, ತ್ರಿಶಂಕು. ತ್ರಿಶಂಕು ಸ್ವರ್ಗದ ಒಂದು ಮಟ್ಟದಲ್ಲಿ ಇವರಿದ್ದಾರಮ್ಮ. ಹೌದು, ನಾನು ಬ್ರಹ್ಮ ರಾಕ್ಷಸ, ನನಗೆಲ್ಲ ಕಾರ್ಯ ಪೂರ್ತಿ ಆಗಿಲ್ಲ. ಅದೇ ಹೇಳಿ, ಹಾಗೆ ನೇತಾಡುದು ನಾನು. 365 ದಿನ ಬಾಕಿ ಉಂಟು. ಅಮ್ಮ, ವಾಮ ಅಲ್ಲ, ಓ ಅಮ್ಮ. ಓ ಸೀತಮ್ಮ,
ಇಷ್ಟೆಲ್ಲ ಒಂದು ಸೌಲಭ್ಯವನ್ನು ಹೊಂದಿದಂತಹ ಸದ್ಗುಣಗಳನ್ನು ಹೊಂದಿದಂತಹ ಸೌಲಭ್ಯ ಅಲ್ಲ, ಯೋಗ್ಯತೆ. ಸೌಲಭ್ಯ ಅಂತ ಯೋಗ್ಯತೆಯನ್ನು ಹೊಂದಿದಂತಹ ಯಾರು ಕೊಟ್ಟದ್ದಲ್ಲ, ನಾನು ಸಂಪಾದನೆ ಮಾಡಿದ್ದು. ನೀನು ಇವರನ್ನು ಸೇರ್ಬೇಕಮ್ಮ. ಅಷ್ಟು ಮಾತ್ರವಲ್ಲ, ಚಂದ್ರಹಾಸ ಕೊಟ್ಟಾರಿ ಅವರು ಈಗ ಇಲ್ಲ. ಆಯುಧ ಚಂದ್ರಹಾಸ ಕಟಾರಿ ಹ. ಕೆತ್ತಿ ಕೆತ್ತಿನಿಂದ ತಲೆಗೊಡಿಬೇಕು. ಕೆತ್ತಿ ಅಲ್ಲ, ಕತ್ತಿ ಆ ಆಯುಧ ಕೂಡ ಇವರಲ್ಲಿ ಉಂಟಮ್ಮ. ಹೀಗಿದ್ದು ನೀನು ತಲೆಯನ್ನು ಕೆಳಗೆ ಹಾಕಿದ್ದಿ. ಹೌದು. ಕತ್ತನ್ನು ಒಂದು ಸಲ ಕುತ್ತ ಮಾಡಮ್ಮ. ಅಯ್ಯೋ, ಕತ್ತನ್ನು ಮೇಲೆ ಕೆತ್ತಿ ನೋಡು. ಕತ್ತನ್ನು ಮೇಲೆ ಕೆತ್ತಿ ನಮ್ಮ ರೇವಣ್ಣ ಪ್ರಭುಗಳ ಮುಖವನ್ನೊಮ್ಮೆ ನೋಡಮ್ಮ. ಮತ್ತೆ ಈ ತಂದದೆಲ್ಲ ಏನೆಲ್ಲ ಉಂಟದು ಹೇಳ ಕೊಡು ಅಮ್ಮ. ಓಸಿತಮ್ಮ, ನಿನಗಾಗಿ ನಾವು ತಂದಂತಹ ಪಟ್ಟೆಯ ಸೀರೆಯನ್ನುಟ್ಟು ಪಟ್ಟೆಯ ಗುಪ್ಪಸ ತೊಟ್ಟು ಪಟ್ಟೆಯ ಸೀರೆಯನ್ನುಟ್ಟು ಪಟ್ಟೆಯ ಗುಪ್ಪಸ ತೊಟ್ಟು ಪಟ್ಟೆಯ ಸೀರೆಯನ್ನುಟ್ಟು ಪಟ್ಟೆಯ ಗುಪ್ಪಸ ಕಟ್ಟಿ ತುಂಬಿ ಉರುಳ ಮೇಲಿಟ್ಟು ಪುಷ್ಪಗಳ ಕನ್ನಡಿಗೆ ನೋಡಿಕೊಳ್ಳೆ ಕಣ್ಣಿಗೆ ಕಪ್ಪಿಟ್ಟುಕೊಳ್ಳೆ ಪನ್ನೀರ ಗಂಧದ ಕಮ್ಮೆಣ್ಣಲೆ ಮನದಿರುದ ಪಟ್ಟೆಯ ಸೀರೆಯನ್ನುಟ್ಟು ಪಟ್ಟೆಯ ಗುಂಪಸ ತೊಟ್ಟು ಓ ಅಮ್ಮ ಸೀತಮ್ಮ, ಹುಲ್ಕೊಟ್ಟೆಯ ಸೀರೆಯನ್ನು ತಂದಿವೇನಮ್ಮ. ಪುಳಕ ಬಿಟ್ಟು ಆ ಹುಲ್ಕೊಟ್ಟೆ ಅಲ್ಲ, ಪುಳಕ ಬಿಟ್ಟು ಪುಲಕ ಹೊಟ್ಟೆ ಇರುವಂತಹ ಸೀರೆಯನ್ನು ತಂದಿರುವೆನಮ್ಮ. ಪಟ್ಟೆಯ ಸೀರೆ, ಹೊಟ್ಟೆ ಸೀರೆ ಅಲ್ಲ. ಆ ಹ. ಜೊತೆಯಲ್ಲಿ ಕಂಚಿಕಾಲವಿದೆ. ಕಂಚಿಗರ, ಅದು ಕಚ್ಚುವುದಿಲ್ವೇನೋ? ಕಂಚಿಗರ ಹಾಕುವಂತದ್ದು ಸೀರೆ ಒಟ್ಟಿಗೆ ಮೈಗೆ ಹಾಕುವುದು. ಕಂಚುಕ ಕಂಚುಕ ಬೇಡ, ರವಕ್ಕೆ ರವಕ್ಕೆ. ಕುಪ್ಪಸ. ಕುಪ್ಪಸ್ ಸೀತಮ್ಮ, ಹ್ಮ್. ಕಣ್ಣಿಗೆ ಕಪ್ಪಿಟ್ಟುಕೊಳ್ಳಬೇಕು ನೀನೀಗ. ಪುಣ್ಯಕ್ಕೆ ಉಪ್ಪಿಟ್ಟು ಅಂತ ಹೇಳಿಲ್ಲ, ಅಲ್ಲ, ಬಣಲೆಯಲ್ಲಿ ಇಟ್ಟಿದ್ದೇನೆ. ನೀನು ಮತ್ತೆ ಅವಳು ಇಬ್ಬರು ತಲೆಗೆ ಹಚ್ಚಿಕೊಳ್ಳಿ. ಕಣ್ಣಿಗೆ ಕಾಡಿಗೆ ಹಣೆಗೆ ಕುಂಕುಮ ಕುಂಕುಮ ಅಲ್ಲ, ಕುಂಕುಮ. ಹ. ತುಟಿಗೆ ತುಟಿ ಕಡ್ಡಿ ತಂದಿದ್ದೇನಮ್ಮ. ಚುಟಿಕಟ್ಟಿ. ತುಟಿ ಕಡ್ಡಿ ಬೇಕಾ ಹೆಂಗಸರಿಗೆ ಅದಿಲ್ಲದ್ರೆ ಆಗ್ತದೆ. ಹೌದೌದು, ಈಗಿನ ಹೆಂಗಸರಿಗೆ ಬೇಕೆ. ಹೆಂಗಸರಿಗಾದ್ರೂ ತೊಂದ್ರೆ ಇಲ್ಲ, ಮುದುಕಿಯರಿಗೆ ಬೇಕು. ಜುಟ್ಟಿಗೆ ಹೂ ಇಡೋದು ತೊಂದರೆ ಇಲ್ಲ. ಜೊತೆಗೆ ಕಲ್ಯಾಣ ಜೀವವಲ್ಲರಿಯಿಂದ ಬಂಗಾರ ತಂದಿದ್ದೇನಮ್ಮ. ಬಂಗಾರ ಕಲ್ಯಾಣ ಜೀವವಲ್ಲರಿ, ವಂಶವಲ್ಲರಿ ಅಂತ ಈ ಬಂಗಾರದಲ್ಲಿಯೂ ಮದುವೆಗಾಗಿರುವಂತಹ ಬಂಗಾರ. ಬಾಬು ಬಾಬು ಎಲ್ಲಿಗೆ ಬಾಬು? ಅದು ಇಲ್ಲಿಗೆ ಕಟ್ಟುವಂಥದ್ದು. ಅಯ್ಯೋ, ಇಲ್ಲಿಗೆ ಮುಂದಲೆ. ಆ, ಹಿಂದಲೆ, ಮುಂದಲೆ, ಕಡಂಬಲೆ, ಕೊಡಬಲೆ, ಮಿಂದಬಲೆ ಎಕ್ಕಲಲ್ವಾ? ಕೊಟ್ಟು ಅದು ಕೊಡು. ಹಿಂದಲೇ ಕೇಳಿದ್ದೇನೆ, ಮುಂದಲೇ ಕೇಳಿದ್ದೇನೆ, ಕದಂಬಲೆ ಕೋಡುಬಳೆ ಎಲ್ಲ ಕೇಳಿಲ್ಲ ನಾನು. ಅದು ಕಡಂಬಲ ಅಂದ್ರೆ ಕಡಲಿನ ಆ ಬದಿಯಿಂದ ತಂದದಂತ. ಅಲ್ಲ, ಬಂಗಾರ ತರುವಾಗ ಹಣವನ್ನು ಮನೆಯಲ್ಲಿ ಬಿಟ್ಟು
ಹೋಗಿ ಹಣ ಕೊಡದೆ ತರುವಂತಹ ಬಳೆಯೇ ಕಡಂಬಲೆ. ಓ ಕಡದಿಂದ ತಂದ. ಹ? ಕೂದಲನ್ನು ಹೀಗೆ ಕಟ್ಟಿ ಕೋಡಿನಂತೆ ಮಾಡಿ ಕೋಡಿಗೆ ಹಾಕುವಂತಹ ಬಲೆಯೇ ಕೋಡುಬಲೆ. ಅದು ಕೂದಲು ಹೀಗೆ ಆಗುದು. ಅದು ಹೀಗೆ ಮಾಡ್ಲಿಕ್ಕೆ ಬರ್ತದೆ. ಅದು ಅಲಂಕಾರ. ಅದು ಈಗಿನ ಪ್ರೇತಗಳು ಮಾತ್ರ ಕೂದಲನ್ನು ನೇರ ಮಾಡುದು. ಕೇಶಾಲಂಕಾರದಲ್ಲಿ ಹಾಗೂ ಮಾಡಲು ಬರುತ್ತದೆ. ಅಲ್ಲ, ನೀನು ಹೀಗೆ ವಿಸ್ತಾರ ಮಾಡಿಕೊಂಡು ಹೋಗುವಾಗ ನನ್ನ ಮನಸ್ಸಿನಲ್ಲಿ ಒಂದು ಅನುಮಾನ ಹುಟ್ಟುತ್ತಾ ಉಂಟು. ಏನದು ಪ್ರಭುಗಳೇ? ಈ ಕೆಲವು ತಲೆಯಲ್ಲಿ ಕೂದಲಿಲ್ಲದವರಿಗೆ ತಪಲೆ ಅಂತ ಹೇಳ್ತಾರಲ್ಲ, ಅದ್ಯಾಕೆ? ಅದು ಸ್ತ್ರೀಯರಿಗೆ ಬರುವುದಿಲ್ಲ. ಅಲ್ಲ, ಪುರುಷರಿಗೆ ಕೇಳಿ. ಅದು ಗೊತ್ತಿಲ್ಲ ಪ್ರಭುಗಳೇ, ತಾವು ಹೇಳ್ಬೇಕು. ಸೀತಮ್ಮ, ಹಾ. ಇಷ್ಟು ಮಾತ್ರವಲ್ಲ, ಹಾ. ಹೂಗಳನ್ನು ತಂದಿದ್ದೇನೆ. ಯಾವುದು ಹೂ? ಯಾವುದು? ಮಲ್ಲಿಗೆ, ಆಹಾ. ಕೇದಿಗೆ, ಸಂಪಿಗೆ, ಹಿಂದೋಡಿ, ಇನ್ನಿಗೋಡಿ, ಆಯ್ತಾ? ಅಲ್ಲಿಗೆ ನಿಲ್ಸಿದ್ದ? ಎಲ್ಲ ಹೂಗಳನ್ನು ಬಂದಿದೆ. ಅಲ್ಲಿಗೆ ಕೊನೆ ಎಷ್ಟೊತ್ತಿಗೆ ಬರುದು? ಈಗ ಬಂದಿದೆ, ಜೊತೆಯಲ್ಲಿ ಬಂದಿದೆ. ಎಂತದದು? ಸಂಪಿಗೆ, ಕಿನ್ನಿಗೋಳಿ, ಗುತ್ತಿಗೆ ಹೇಳ್ತಾ ಇದ್ದಾರೆ. ಹೂವುಗಳು, ಹೂಗಳು. ಕಿನ್ನಿಗೋಳಿಯಿಂದ ತಂದ ಹೂವೇ ಕಿನ್ನಿಗೋಳಿ ಹೂಗಳು. ಆಹಾ. ಸೀತಮ್ಮ, ಏನಿದ್ರು ನಿದ್ದೆ ಸೀತಮ್ಮ, ಹಾ. ಶೃಂಗಾರ ಭರಿತರಾಗಿ ಹಾ. ನಿನ್ನನ್ನು ನೋಡಲು ನೀನು ದರ್ಪಣ ಕಪಾಲೆಯಂತೆ ಕಾಣಲು. ಹಾ. ದರ್ಪಣ ತಪಾಲ ಇಲ್ಲ. ದರ್ಪಣ ಕಪಾಲ, ದರ್ಪಣ ಕಪಾಲೆಯಂತೆ ಕಾಣಲು ತಂದಿದ್ದೇನೆ ದರ್ಪಣವನ್ನು. ನೀನು ಶೃಂಗಾರಗೊಂಡ ದರ್ಪಣವನ್ನು ನೋಡಿ ನಮ್ಮ ರಾಯರನ್ನು ನೀನು ಕೂಡಬೇಕಮ್ಮ. ಕೂಡದೇ ಇದ್ದಲ್ಲಿ ನನಗೆ ಈ ತಿಂಗಳ ಸಂಬಳವನ್ನು ಅವರು ಕೊಡಲಾರದಮ್ಮ. ಮತ್ತೆ ಮೊನ್ನೆ ಬೊಬ್ಬೆ ಹಿಡಿತಿದ್ದೆ 6 ತಿಂಗಳ ಸಂಬಳ ಬರ್ತದೆ. ಅಮ್ಮ, ಸೀತಮ್ಮ, ಆದಷ್ಟು ಬೇಗ ರಾಮ 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 ಅಂತ ಹೇಳುವಂತದ್ದನ್ನು ಬಿಟ್ಟು ನಮ್ಮ ಒಡೆಯರನ್ನು ಕೂಡಬೇಕಮ್ಮ. ನೀನು ಕೂಡಬೇಕಮ್ಮ. ಆಗಲಿಲ್ಲ. ಇದು ಆಗಲಿಕ್ಕೆ ಇಲ್ಲ. ಆಗ್ಲಿಕ್ಕಿಲ್ಲ ಅಂತ ನನಗೆ ಆಗಲೇ ಗೊತ್ತಾಗಿದೆ. ಆದ್ರೂ ಒಂದು ಪ್ರಯತ್ನ ಬರುವ ಅಂತ ಹೇಳಿ ಅವಳ ಬಾಯಲ್ಲಿ ಹೇಳಿ. ಪ್ರಯತ್ನ ಬರುವಂತ ನಾನು ಅವಳನ್ನು ಮಾತಾಡಿಸಿದ್ದಲ್ಲ. ನೀನು ಎಷ್ಟಕ್ಕೆ ತಯಾರು ಮಾಡಿದ್ದಿ ನೋಡು ಅಂತ ನಾನು ಮಾತಾಡಿಸಿದ್ದೆ. ಅಂದ್ರೆ ನಾನು ತಯಾರು ಮಾಡಿದ್ದೇನೆ. ಇದು ಬಹುಶಃ ದಾರಿಯಲ್ಲಿ ಬರುವಾಗ ಆ ಕಡೆ ಈ ಕಡೆ ತಿರುಗಿ ಬರುವಾಗ ಎಲ್ಲೋ ದಾರಿಯಲ್ಲಿ ಬಿದ್ದಿರ್ಬೇಕು. ಈಗ ನೀನು ಏನು ಹೇಳಿದ್ದು ಅವಳಿಗೆ ಎಷ್ಟು ತಿಂಗಳಿದ್ದು ಬಾಕಿ ಉಂಟು? 6 ತಿಂಗಳಿದ್ದು. 6 ತಿಂಗಳಿದ್ದು. ಹೌದು. 6 ತಿಂಗಳಿದ್ದು ಯಾಕೆ ಕೊಡ್ಲಿಲ್ಲ ಗೊತ್ತುಂಟ? ಅವಳು ಬರ್ಲಿಲ್ಲ. ಅವಳ ಮನೆಯಲ್ಲಿದ್ದು. ಅಲ್ಲ, ಲೆಕ್ಕ ಮಾಡಿದ್ರೆ 6 ವರ್ಷದ ಅವಳೇ ಕೊಡ್ಲಿಕ್ಕೆ ಉಂಟು ನನಗೆ. ಇಷ್ಟು ಮಾತಾಡುವವರಿಗೆ 6 ತಿಂಗಳಿದ್ದು ಬಾಕಿ ಅಲ್ಲ, ಬಾಕಿ ಆದ್ರೂ ಕೊಡ್ಲಿಕ್ಕಿಲ್ಲ. ಅದಕ್ಕೆ ಅವಳು ಹೊಟ್ಟೆ ಸೀರೆ ಇಟ್ಕೊಂಡು ಆದ್ರಿಂದ ಇವರ ಆಗ್ಲಿಕ್ಕಿಲ್ಲ. ಇವರನ್ನು ಕಳಿಸು. ಹೋಗ್ಲೇವು. ಹೋಗಿ ಆಯ್ತಾ? ಹೋದ್ರ?